ನಮಸ್ಕಾರ ವೀಕ್ಷಕರೇ, ನಾನು ಶ್ರೀ ದಾನಮ್ಮ ದೇವಿಯ ಭಕ್ತಿ ತಾಯಿ ವರದಾನೇಶ್ವರಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಹೇಳುತ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ನೋಡ್ರಿ, ಇವತ್ತು ನಾನು MTR ಪೌಡರ್ನಿಂದ 5 ನಿಮಿಷದಲ್ಲಿ ದಿಢೀರಾಗಿ ಪುಳಿಯೋಗರೆಯನ್ನು ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಬರ್ರಿ. ಇವತ್ತು ನಾನು ಈ MTR ಪೌಡರ್ನಿಂದ ದಿಢೀರಾಗಿ ಪುಳಿಯೋಗರೆನ ಹೇಗೆ ಮಾಡೋದು ಅಂತ ಹೇಳ್ತಾ ಇದ್ದೇನೆ. ನೋಡ್ರಿ, ಇದಕ್ಕೆ ಏನೇನು ಬೇಕು ಅಂತ ನೋಡೋಣ ಬರ್ರಿ. ನೋಡ್ರಿ, ಸೂಪರಾಗಿ ಬಂದದ್ದು ನೋಡ್ರಿ ಪುಳಿಯೋಗರೆ. ನೋಡ್ರಿ, ಪುಳಿಯೋಗರೆ ಮಾಡೋದಕ್ಕೆ ನಾನು ಏನೇನು ತೊಗೊಂಡಿದ್ದೆ ಅಂತ ಹೇಳ್ತೇನೆ. ನೋಡ್ರಿ, ಮೊದಲಿಗೆ ಈ MTR ಪುಡಿಯನ್ನು ತೊಗೋಬೇಕ್ರಿ ಪುಳಿಯೋಗರೆ ಒಳಗೆ. ಇದರಿಂದ ಪುಳಿಯೋಗರೆ ತುಂಬ ಟೇಸ್ಟಿಯಾಗಿರುತ್ತೆ. ಇದು ನೋಡ್ರಿ, ಪುಳಿಯೋಗರೆ ಗೊಜ್ಜು ಇರಲಿಲ್ಲ ಅಂದ್ರೂ ಇದರಿಂದ ಬೇಗನೆ ದಿಢೀರಾಗಿ ಮಾಡ್ಬೋದು ನೋಡ್ರಿ ಪುಳಿಯೋಗರೆನ. ಮೊದಲಿಗೆ ನೋಡ್ರಿ, ನಾನು ಈ ಅನ್ನನ ಮಾಡ್ಕೊಂಡಿದ್ದೆ. ನೋಡ್ರಿ, ಇದು ಅನ್ನ ಸ್ವಲ್ಪ ಉದುರಾಗಿರ್ಬೇಕ್ರಿ ಪುಳಿಯೋಗರೆ ಮಾಡೋದಕ್ಕೆ. ಈಗ ಉದುರಾಗಿ ಅನ್ನನ ಮಾಡ್ಕೊಂಡು ಇಟ್ಕೊಂಡಿನ್ರಿ. ಅದಕ್ಕೆ ಕರಿಬೇವು ತೊಗೊಂಡಿನ್ರಿ, ಸ್ವಲ್ಪ ಶೇಂಗಾ ತೊಗೊಂಡಿ ನೋಡ್ರಿ. ಹಾಗೆ ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ನೆನೆ ಇಟ್ಟಿದ್ದೀನಿ ನೋಡ್ರಿ. ಈಗ ನೋಡ್ರಿ, ಅರಿಶಿಣ ಪುಡಿ ಮಸಾಲೆ ಖಾರನೂ ಹಾಕ್ಬೇಕ್ರಿ. ಇದಕ್ಕೆ ನಾನು ಅದನ್ನು ಹಾಕೋ ಟೈಮಿಗೆ ತೋರಿಸ್ತೀನಿ ರೀ ನಿಮ್ಗೆ. ಈಗ ಮೇನ್ ಇಂಗ್ರೀಡಿಯೆಂಟ್ ಏನು ಬೇಕು ಅದನ್ನು ನಿಮ್ಗೆ ತೋರಿಸಿದ್ದೀನಿ ನೋಡ್ರಿ. ಈಗ ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೇನೆ ನೋಡ್ರಿ. ಮೊದಲಿಗೆ ನೋಡ್ರಿ, ನಾನು ಈಗ ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ ರೀ. ಇದಕ್ಕೆ ಈಗ ಎಣ್ಣೆ ಹಾಕ್ತೇನೆ ನೋಡ್ರಿ. ಈಗ ಎಣ್ಣೆ ಹಾಕ್ತಾ ಇದ್ದೀನಿ ನೋಡ್ರಿ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೋ ಜಾಸ್ತಿನೇ ತೊಗೋಬೇಕು. ಈಗ ಎಣ್ಣೆ ಕಾಯ್ದಾದ್ರೆ ಇದಕ್ಕೊಂದು ಸ್ವಲ್ಪ ಜೀರಿಗೆ ಸಾಸಿವೆನ ಹಾಕೋಬೇಕು ನೋಡ್ರಿ. ಈಗ ಸಾಸಿವೆ ಹಾಕೇನ್ರಿ, ಜೀರಿಗೆನೂ ಹಾಕೇನಿ ನೋಡ್ರಿ. ಇವು ಸ್ವಲ್ಪ ಚಟಪಟ ಅಂದಲ್ರಿ. ಈಗ ಅವು ಚಟಪಟ ಅನ್ನತ್ತವ್ರಿ, ಶೇಂಗಾ ಹಾಕ್ಬೇಕು ನೋಡ್ರಿ. ಇದಕ್ಕೆ ನಾವು ಹುರಿದಿರೋ ಶೇಂಗಾನೇ ತೊಗೊಂಡು ನೋಡ್ರಿ. ನೀವು ಬೇಕಾದ್ರೆ ಹಸಿದು ಹಾಕೊಂಡ್ರು ಸ್ವಲ್ಪ ಎಡೋತರ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗ್ತದ್ರಿ. ಇವು ಹುರಿದಿದ್ದು ತೊಗೊಂಡ್ರೆ ತುಂಬ ಟೇಸ್ಟಿಯಾಗಿರ್ತದೆ ನೋಡ್ರಿ. ಈಗ ಹೇಳ್ದಾಗ ನಾನು ನಿಮಗೆ ಹುರಿದು ತೊಗೊಂಡು ಅಂತೇಳಿ ನಾನು ಜಾಸ್ತಿ ಎಣ್ಣೆ ಕರಿಯಲ್ರಿ. ಇವು ಈಗ ಕ್ರಿಸ್ಪಿನೇ ಆಗ್ಯಾವ್ರಿ. ಇವು ನೀವು ಒಂದು ವೇಳೆ ಹಸಿ ತೊಗೊಂಡ್ರೆ ಜಾಸ್ತಿ ಎಣ್ಣೆಗೆ ಹುರಿಬೇಕಾಗ್ತದ್ರಿ, ಸ್ವಲ್ಪ ಕರ್ಕೋಬೇಕಾಗ್ತದ್ರಿ. ಈಗ ಕರಿಬೇವನ್ನ ಹಾಕ್ತೀನಿ ನೋಡ್ರಿ. ಈಗ ನೋಡ್ರಿ, ಶೇಂಗಾ ಎಲ್ಲ ಫುಲ್ ಫ್ರೈ ಆಗ್ಯದಲ್ರಿ. ಈಗ ಇದು MTR ಪುಳಿಯೋಗರೆ ಪುಡಿನ ಹಾಕ್ತಾ ಇದೆ ನೋಡ್ರಿ. ಇದು 10 ರೂಪಾಯಿ ಪ್ಯಾಕೆಟ್ ರೀ. ಇದು ಅಷ್ಟೂ ಹಾಕೋತಿದ್ದೇನೆ ನೋಡ್ರಿ ನಾನು. ಈಗ ಚೆಂದಾಗೆ ಮಿಕ್ಸ್ ಮಾಡ್ತೇನೆ ನೋಡ್ರಿ. ಈಗ ನೋಡಿ, ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿ ಈಗ ಸ್ವಲ್ಪ ಅರಿಶಿಣ ಪುಡಿ ಹಾಕ್ತಾ ಇದೆ ನೋಡ್ರಿ. ಈ ಅರಿಶಿಣ ಪುಡಿದಿಂದ ಕಲರ್ ತುಂಬ ಚೆಂದ ಬರ್ತದ್ರಿ. ಸ್ವಲ್ಪ ಹಾಕಿ ನೋಡ್ರಿ. ಈ ಪುಳಿಯೋಗರೆ ಪುಡಿದಾಗೆ ಮಸಾಲೆ ಎಲ್ಲ ಇರ್ತದ್ರಿ. ಅದನ್ನು ಒಂದು ಸ್ವಲ್ಪ ಎಕ್ಸ್ಟ್ರಾ ಮಸಾಲೆ ಥರ ಹಾಕತ್ತೀನಿ ನೋಡ್ರಿ. ನೀವು ಬೇಕಂದ್ರೆ ಹಾಕೋಬೋದ್ರಿ, ಇಲ್ಲಾಂದ್ರೆ ಇಲ್ರಿ. ಈಗ ಅದನ್ನು ಚೆಂದಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ಈಗ ನೋಡ್ರಿ, ಈ ಹುಣಸೆ ಹಣ್ಣನ್ನು ಸ್ವಲ್ಪ ಕಿವುಚ್ಬಿಟ್ಟು ಹಾಕ್ಬೇಕು ನೋಡ್ರಿ. ಈಗ ನೋಡ್ರಿ, ಇದು ಹುಣಸೆ ಹಣ್ಣನ್ನು ಹಾಕ್ತಾ ಇದ್ದೀನಿ ನೋಡ್ರಿ. ಆ ಪುಳಿಯೋಗರೆ ಒಳಗೂ ಹುಣಸೆ ಹಣ್ಣು ಹುಳಿ ಇರ್ತದ್ರಿ. ನಾವು ಸ್ವಲ್ಪ ಜಾಸ್ತಿ ಮಾಡ್ಕೊತಾ ಇದ್ದೀನಿ ಅಂತೇಳಿ ಎಕ್ಸ್ಟ್ರಾ ಒಂದು ಸ್ವಲ್ಪ ಹುಳಿ ಹಾಕೊಂಡಿ ನೋಡ್ರಿ. ಈಗ ಅದು ಹುಳಿ ಹಾಕಿದ್ಮೇಲೆ ರೀ ಸ್ವಲ್ಪ ಚೆಂದಾಗಿ ಮಿಕ್ಸ್ ಮಾಡ್ಬೇಕ್ರಿ. ಅದು ಸ್ವಲ್ಪ ಎಣ್ಣೆ ತೇರ್ತಾ ಇರ್ಬೇಕು ನೋಡ್ರಿ ಮ್ಯಾಗ, ಅಲ್ಲಿ ತನಕ ಚೆಂದಾಗಿ ಮಿಕ್ಸ್ ಮಾಡ್ಬೇಕ್ರಿ. ನೋಡ್ರಿ, ಈ ಥರ ಎಣ್ಣೆ ಮ್ಯಾಲೆ ತೇರ್ಬೇಕು ನೋಡ್ರಿ. ಈಗ ಫುಲ್ ಎಣ್ಣೆ ತೇಲಾಗೋದು ಹೋಗ್ರಿ. ಈಗ ನೋಡ್ರಿ, ಅನ್ನಕ್ಕೆ ಇನ್ನೊಂದು ಸ್ವಲ್ಪ ನಾನು ಪುಟಾಣಿ ಪುಡಿ ಹಾಕತ್ತಿದೆ. ಯಾಕಂದ್ರೆ ಅನ್ನ ಇನ್ನೂ ಸ್ವಲ್ಪ ಉದುರು ಆದ್ರೆ ಟೇಸ್ಟ್ನು ಭಾಳ ಚೆಂದ ಬರ್ತದೆ ನೋಡ್ರಿ. ನೀವು ಟ್ರೈ ಮಾಡಿ ನೋಡ್ರಿ. ಪುಟಾಣಿ ಪುಡಿ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರ್ತದೆ ರೀ. ಈಗ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೇನೆ ನೋಡ್ರಿ. ಆಲ್ರೆಡಿ ಅನ್ನದಾಗೂ ಸ್ವಲ್ಪ ಹಾಕಿನ್ರಿ. ಈಗ ಇದಕ್ಕೆ ಇನ್ನೊಂದು ಸ್ವಲ್ಪ ಹಾಕಾಕತ್ತೀನಿ ನೋಡ್ರಿ. ಒಂದು ಸ್ವಲ್ಪ ಉಪ್ಪು ಹಾಕಾಕತ್ತೀನಿ ನೋಡ್ರಿ. ಆಲ್ರೆಡಿ ಅನ್ನದಾಗೂ ನಾವು ಉಪ್ಪು ಹಾಕಿ ಮಾಡಿರ್ತೀವಿ ರೀ. ಹಾಗೂ ಈ ಪುಳಿಯೋಗರೆ ಮಸಾಲೆದಾಗೂ ಉಪ್ಪು ಇರ್ತದೆ ರೀ. ನಿಮ್ಮ ರುಚಿಗೆ ತಕ್ಕಂಗೆ ನೋಡಿ ಹಾಕೋರಿ ಉಪ್ಪು. ಈಗ ನೋಡ್ರಿ, ಇದಕ್ಕೊಂದು ಸ್ವಲ್ಪ ಸಕ್ಕರೆ ಹಾಕೋತಿದ್ದೇನೆ ನೋಡ್ರಿ. ಯಾಕಂದ್ರೆ ಹುಣಸೆ ಹಣ್ಣು ಹಾಕಿರೋದ್ರಿಂದ ಹುಳಿ ಇರ್ತಲ್ರಿ. ಸ್ವಲ್ಪ ಸಕ್ಕರೆ ಹಾಕೊಂಡ್ರೆ ರುಚಿ ಚಲೋ ಬರ್ತದೆ ರೀ. ನೀವು ಬೇಕಿದ್ರೆ ಬೆಲ್ಲನೂ ಹಾಕೋಬೋದು ನೋಡ್ರಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡ್ರಿ. ಚೆನ್ನಾಗಿ ಕಲಿಸ್ಕೋಬೇಕ್ರಿ. ಈಗ ಇದನ್ನು ಈ ಒಗ್ಗರಣೆಗೆ ಹಾಕ್ತಾ ಇದ್ದೇನೆ ನೋಡ್ರಿ. ಈಗ ಇದನ್ನು ಗ್ಯಾಸ್ನ ಆವಾಗಲೇ ಆಫ್ ಮಾಡ್ಕೊಂಡು ನೋಡ್ರಿ. ಯಾಕಂದ್ರೆ ಮಸಾಲೆ ಹೊತ್ತೋಗುತ್ತೆ. ಈಗ ಮಿಕ್ಸ್ ಮಾಡ್ಕೊತೇವೆ ನಾವು ನೋಡ್ರಿ. ಈಗ ನೋಡ್ರಿ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ರಿ. ಈಗ ಗ್ಯಾಸ್ ಚಾಲು ಮಾಡಿ ನೋಡ್ರಿ. ಯಾಕಂದ್ರೆ ಈಗ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆದ ಬಳಿಕ ಬಿಸಿ ಮಾಡ್ಕೊತಾ ಇದ್ದೇನೆ ನೋಡ್ರಿ. ನೋಡ್ರಿ, ಎಷ್ಟು ಸೂಪರಾಗಿ ಬಂದದ್ರಿ ಪುಳಿಯೋಗರೆ. ಈಗ ಗ್ಯಾಸ್ ಆಫ್ ಮಾಡಿ ನೋಡ್ರಿ. ಪುಳಿಯೋಗರೆ ರೆಡಿ ಆಗಿದ್ರಿ. ಈಗ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊತಾ ಇದ್ದೇನೆ ನೋಡ್ರಿ. ಸೂಪರಾಗಿ ಬಂದದ್ದು ನೋಡ್ರಿ ಪುಳಿಯೋಗರೆನ. ನೋಡ್ರಿ, ಈಗ ಈ ಪ್ಲೇಟ್ನಲ್ಲಿ ಸರ್ವ್ ಮಾಡಿದ್ದೇನೆ ನೋಡ್ರಿ ಪುಳಿಯೋಗರೆನ. ತುಂಬ ಚೆನ್ನಾಗಿ ಬಂದದ್ದು ನೋಡ್ರಿ ಪುಳಿಯೋಗರೆನ. ದಿಢೀರಾಗಿ 5 ನಿಮಿಷದಲ್ಲಿ ಮಾಡ್ಕೋಬೋದು ನೋಡ್ರಿ ಈ ಪುಳಿಯೋಗರೆನ.
ನಾನು ಮಾಡಿರೋ ಈ ಪುಳಿಯೋಗರೆ ವಿಡಿಯೋನ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ರೀ. ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಹೀಗೆ ನಮ್ಮ ಚಾನಲಿಗೆ ಸಪೋರ್ಟ್ ಮಾಡ್ತಾ ಇರ್ರಿ. ನೀವು ಈ ಥರನ ಟ್ರೈ ಮಾಡಿ ನೋಡಿ, ಒಮ್ಮೆ ನನಗೆ ಕಮೆಂಟಲ್ಲಿ ತಿಳಿಸ್ರಿ. ನಮಸ್ಕಾರ ರೀ ಎಲ್ಲರಿಗೂ.